ಇವತ್ತಿನ 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿ ಅವರು ಬಳಸಿದಂತಹ ಪದ, ಅದಕ್ಕೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಡಿಯೋ ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಸಮರ ಸಾರಿದ್ದಾರೆ. ಪ್ರಾಸ್ಟಿಟ್ಯೂಟ್ ಎಂದ ಸಿಟಿ ರವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿ ಸಿಟಿ ರವಿಗೆ ಸವಾಲ್ ಹಾಕಿದ್ದಾರೆ. ದಾಖಲೆಯನ್ನ ಬಿಟ್ಟು ನೇರ ಚಾಲೆಂಜ್ ಮಾಡಿದ್ದಾರೆ. ಸಿಟಿ ರವಿ ವಿರುದ್ಧ ಆಡಿಯೋ ವಿಡಿಯೋ ಸಾಕ್ಷ್ಯನ ರಿಲೀಸ್ ಮಾಡಿದ್ದಾರೆ. ಡಿಸೆಂಬರ್ 28ರ ನಂತರ ವಿಡಿಯೋ ರಿಲೀಸ್ ಮಾಡ್ತೀವಿ ಅಂತ ಹೇಳಿದವರು ಈಗ ಇವತ್ತೇ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿ ಬಿಜೆಪಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದಂತಹ ಪದ, ಆ ಪದಕ್ಕೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಡಿಯೋ ಸಾಕ್ಷ್ಯವನ್ನ ನೀಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮೊನ್ನೆ ಸುವರ್ಣಸೌಧದಲ್ಲಿ ಬಳಕೆಯಾದಂತಹ ಪದ, ಅದರ ವಿಡಿಯೋ ಸಾಕ್ಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಲೆಗಾರ ಅಂತಾರೆ, ಮತ್ತೊಂದ್ ಕಡೆ ಸಿಟಿ ರವಿ ಅವ್ರ ಕಡೆಯಿಂದ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಬಳಕೆ ಆಗಿರುವಂತದ್ದು ಕ್ಲಿಯರ್ ಆಗಿದೆ. ಹೌದು ವಿನಾ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರತಕ್ಕಂತಹ ಸಿಟಿ ರವಿ ಅವರ ಹೇಳಿಕೆ ಬಳಿಕ 2-3 ದಿನಗಳ ಕಾಲ ಮೌನಕ್ಕೆ ಶರಣಾಗಿದ್ದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ವೈಲೆಂಟ್ ಆಗಿರುವಂಥದ್ದು. ದಾಖಲೆಯನ್ನು ಬಿಡುಗಡೆ ಮಾಡುವ ಮೂಲಕ ಬಿಜೆಪಿ ಹಾಗೂ ಸಿಟಿ ರವಿ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಮಾಡಿರುವಂಥದ್ದು. ಇವತ್ತು ಬೆಳಗಾವಿಯಲ್ಲಿ ತಮ್ಮ ಬಳಿ ಇರತಕ್ಕಂತಹ, ಅದರಲ್ಲೂ ಸಿಟಿ ರವಿ ಅವರ ಆಡಿರ್ತಕ್ಕಂತಹ ಆಕ್ಷೇಪಾರ್ಹ ಹೇಳಿಕೆ ಒಳಗೊಂಡಂತಹ ವಿಡಿಯೋನ ರಿಲೀಸ್ ಮಾಡಿರುವಂಥದ್ದು. ಅದರ ಜೊತೆಗೇನೆ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದ ಅನ್ನುವಂತಹ ವಿಡಿಯೋವನ್ನು ಕೂಡ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಿಲೀಸ್ ಮಾಡಿದ್ದಾರೆ. ಅದಕ್ಕೂ ಮುನ್ನ ಮಾಧ್ಯಮಗಳ ಜೊತೆಗೆ ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ವಿರುದ್ಧ ಹರಿಹಾಯ್ದಿರುವಂಥದ್ದು. ಸಿಟಿ ರವಿ ಅವರು ನನ್ನ ವಿರುದ್ಧ ಮಾತಾಡಿದ್ದಾರೆ, ನಾನು ಸಾಕಷ್ಟು ನೊಂದಿದ್ದೀನಿ, ಆದರೆ ಸಿಟಿ ರವಿ ಅವರು ಹಾರ ತುರಾಯಿ ಹಾಕಿಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ರಾಜ್ಯದ ಜನ ಈಗ ಸಿಟಿ ರವಿ ವಿರುದ್ಧ ಚೀಮಾರಿ ಹಾಕ್ತಾ ಇದ್ದಾರೆ. ಆದರೂ ಕೂಡ ಬಿಜೆಪಿ ನಾಯಕರು ಅವರನ್ನು ಸಮರ್ಥನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಸಂಪಟ್ಟಂಗೆ ನಾನೇ ಖುದ್ದಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಆಗ್ತೀನಿ ಅನ್ನುವಂತಹ ಏನು ಮಾಹಿತಿಯನ್ನು ನೀಡಿರುವಂಥದ್ದು. ಅದ್ರ ಜೊತೆಗೆ ರಾಷ್ಟ್ರಪತಿ ಹಾಗೂ ಪ್ರಧಾನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಧಾನಿಯವರನ್ನ ಭೇಟಿ ಆಗೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ. ಅನಿಲ್, ಹೌದು ವಿನಾ, ಈಗಾಗಲೇ ವಿಡಿಯೋ ವಿಡಿಯೋ ರಿಲೀಸ್ ಅನ್ನ ಮಾಡಿರ್ತಕ್ಕಂಥ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನ ಕೊಡ್ತೀನಿ, ಅದ್ರ ಜೊತೆಗೇನೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಭೇಟಿ ಆಗ್ತೀನಿ, ಭೇಟಿ ಸಾಧ್ಯವಾಗದಿದ್ರೆ ಪತ್ರ ಬರೀತೀನಿ, ಇಂಥ ಕೆಟ್ಟದ ಪದಗಳನ್ನ ಬಳಸುವ ರಾಜಕಾರಣದಲ್ಲಿ ಇರಬಾರ್ದು. ನಾನು 26 ವರ್ಷಗಳ ಈಗ ಬರ್ತೀನಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಸಿಟಿ ರವಿ ತಾಯಿ ಮಗನೇ ಆಗಿದ್ದಿದ್ರೆ ಸತ್ಯ ಹೇಳಬೇಕು. ಸಿಟಿ ರವಿಗೆ ಶಿಕ್ಷೆ ಆಗೋವರೆಗೂ ಕೂಡ ಸುಮ್ಮನೆ ಕೂರಲ್ಲ ಅಂತ
ಸವಾಲ್ ಹಾಕಿದ್ದಾರೆ. ಸಿಟಿ ರವಿಯನ್ನ ದೇವರ ರೀತಿ ಬಿಜೆಪಿ ತೋರಿಸ್ತಾ ಇದೆ. ರಾಮ ರಾಮ ಅನ್ನೋ ಬಿಜೆಪಿಗೆ ನಾಚಿಕೆ ಆಗಬೇಕು. 100 ಜನ ಸಿಟಿ ರವಿ ಅಂತವರನ್ನ ನಾನು ಎದುರಿಸ್ತೇನೆ, ಜೈಕಾರ ಹಾಕಿಸಿ ಮೆರವಣಿಗೆ ಮಾಡಿಸ್ಕೊಳ್ತಿದ್ದೀರಿ, ನಾಚಿಕೆ ಆಗಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಹಾಗೂ ಸಿಟಿ ರವಿ ವಿರುದ್ಧ. ಸಿಟಿ ರವಿ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸ್ತೇನೆ, ಮೋದಿ ಹಾಗೂ ರಾಷ್ಟ್ರಪತಿ ಬಳಿಯೂ ಕೂಡ ನಾನು ಹೋಗಿ ನ್ಯಾಯ ಕೇಳ್ತೇನೆ ಅಂತ ಹೇಳಿದ್ದ. ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ, ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ನಿಮ್ಮ ಹತ್ರ ದಾಖಲೆ ಎಲ್ಲ ಇದೆ? ನನ್ನ ಹತ್ರ ಎಲ್ಲ ದಾಖಲೆ ಇದೆ. ಆ ದಾಖಲೆಯನ್ನು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ. ಇವತ್ತೇ ಬಿಡುಗಡೆ ಮಾಡ್ತೀನಿ. ನಿಮಗೆಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನು ನಾನು ಫಾರ್ವರ್ಡ್ ಮಾಡ್ತೀನಿ. ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ದಾರಿ ತಪ್ಪಿಸುವಂಥ, ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದರೆ, ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನು ಜೈ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ಬೆಳಗಾವಿ ಚೆನ್ನಮ್ಮನ ನಾಡು, ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಂಗ್ಳೂರು ಅಲ್ಲ. ನಿಮ್ಮ ಇದನ್ನು ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲ್ಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್ ಅವರಿಗೆ. ಎಸ್ ಅನಿಲ್, ನಾವು ಗಮನಿಸ್ತಾ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಡಿದಂತಹ ಮಾತು ಬಹಳ ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಕಾನೂನು ಹೋರಾಟ ಮಾಡೋದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತೀನಿ ಅನ್ನುವಂಥ ಸಂದೇಶ ಕೊಡ್ತಾ ಇದ್ದಾರೆ. ಹೌದು, ಇನ್ನು ಬಿಜೆಪಿ ನಾಯಕರು ಯಾವಾಗಲೂ ಕೂಡ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ, ರಾಮನ ಜಪನ ಮಾಡ್ತಾರೆ. ಆದರೆ ಅವರ ಮಹಿಳೆಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನೋದು ಕೂಡ ಈಗ ನನ್ನ ಬಳಿ ವಿಡಿಯೋ ಇದೆ. ಆ ವಿಡಿಯೋನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೇ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ಮತ್ತೊಮ್ಮೆ ಕಾನೂನು ಹೋರಾಟ ಮಾಡ್ತೀನಿ. ಇಂಥ ಸಿಟಿ ರವಿ ಅಂತ 100 ಜನ ಬಂದರೂ ನಾನು ಸುಮ್ಮನೆ ಕೂಡ ಹೆಣ್ಮಗಳಲ್ಲ. ನಾನು ಸಂಘರ್ಷದ ಮೂಲಕ ರಾಜಕಾರಣವನ್ನು ಮಾಡ್ಕೊತಾ ಬಂದಿದ್ದೀನಿ. 26 ವರ್ಷಗಳ ಕಾಲ ನನಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಯಾರು ರೆಡ್ ಕಾರ್ಪೆಟ್ ಇರಲಿಲ್ಲ. ನನ್ನ ಹೋರಾಟದ ಮೂಲಕ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ಹೀಗಾಗಿ ಇಂಥ ಸಿಟಿ ರವಿ ಅಂತ 100 ಜನ ಬಂದರೂ ಕೂಡ ನಾನು ಎದುರಿಸ್ತೀನಿ, ಕಾನೂನು ಹೋರಾಟನ ಮಾಡ್ತೀನಿ ಅಂತೇಳಿ ಸವಾಲನ್ನು ಹಾಕಿರುವಂಥದ್ದು. ಜೊತೆಗೇ ಚಿಕ್ಕಮಂಗ್ಳೂರಿಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಣ್ಮಕ್ಳಿಗೆ ಈ ರೀತಿ ಆಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅನ್ನುವಂತಹ ಮಾತನ್ನು ಕೂಡ, ಪ್ರಶ್ನೆಯನ್ನು ಕೂಡ ಕೇಳುವ ಕೆಲಸವನ್ನು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವಂಥದ್ದು. ಅದ್ರ ಜೊತೆಗೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಬಿಜೆಪಿ ನಾಯಕರನ್ನು ಕೂಡ ಭೇಟಿಯಾಗಿ ಸಿಟಿ ರವಿ ಆಡಿದ ಮಾತಿಗೆ ಸಂಬಂಧಪಟ್ಟಂಗೆ ದೂರನ್ನು ಕೊಡ್ತೀನಿ, ವಿಡಿಯೋನು ಕೊಡ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು. ನಾನು 2 ದಿನಗಳ ಕಾಲ ಅನ್ಸ್ಕೊಂಡವಳು ನಾನು ಮನೆಯಲ್ಲಿದ್ದೆ. ಆ ಮನೆಯಲ್ಲಿದ್ದಂಥದ್ದನ್ನೇ ನಾನು ಹೆದರ್ಕೊಂಡಿದ್ದೇನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರೋ ಜೊತೆಗೆ ನಾನು ಮನೆಯಲ್ಲೇ ಕುಂತಾಗ ನೀವೆಲ್ಲ ಎಷ್ಟೆಲ್ಲ ಇಂಟರ್ವ್ಯೂನ ಕೊಟ್ಟಿದ್ದೀನಿ ಅದನ್ನು ಗಮನಿಸಿದ್ದೀನಿ. ಹೀಗಾಗಿ ಸಿಟಿ ರವಿ ಅವರಿಗೆ ಶಿಕ್ಷೆ ಆಗೋವರೆಗೂ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ, ಆದಷ್ಟು ಬೇಗ FSL ವರದಿ ಕೂಡ ಬರಬೇಕು ಅನ್ನುವಂತಹ ಮಾಹಿತಿಯನ್ನು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಿಗೆ ನೀಡಿರುವಂಥದ್ದು. ವಿನಾ ಎಸ್ ಅನಿಲ್, ಮತ್ತೊಂದು ವಿಷಯವನ್ನ ಇಲ್ಲಿ ಗಮನಿಸಬೇಕು. ಸಭಾಪತಿಯವರು ಆಡಿದಂತಹ ಮಾತು ಅಂದ್ರೆ ಸದನದಲ್ಲಾದಂತಹ ಈ ಘಟನೆ, ಇದರ ಬಗ್ಗೆ ಸಭಾಪತಿಯವರು ಯಾವುದೇ ಅಂತಹ ಪದ ಬಳಕೆ ಆಗಿಲ್ಲ, ಅಂತಹ ವಿಡಿಯೋ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆದಂತಹ ಒಂದು ಕ್ಲೀನ್ ಚೀಟನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಾರೆ? ಎಲ್ಲ ವಿಡಿಯೋ ಸೆರೆಯಾದಂಥದ್ದು ಖಾಸಗಿ ವಾಹಿನಿಯ ಕ್ಯಾಮ್ರಾದಲ್ಲಿ. ಸೊ ಆದರೆ ಸದನದಲ್ಲಿ ಇಂತಹ ವಿಡಿಯೋಗಳಿಲ್ಲ. ಅದನ್ನು ಸಭಾಪತಿಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಆರಂಭದ ದಿನದಿಂದಲೂ ಕೂಡ ಹೇಳಿದ್ದಾರೆ, ಇವತ್ತು ಕೂಡ ಅದನ್ನು ಪುನರುಚ್ಚರಿಸಿದ್ದಾರೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾರೆ? ಹೌದು ವಿನಾ, ಏನು ಪರಿಷತ್ ಅರ್ಜನ ಆದಂಥ ಸಂದರ್ಭದಲ್ಲಿ ಎಲ್ಲ ವಿಧಾನ ಪರಿಷತ್ನಲ್ಲಿದ್ದಂಥ ಎಲ್ಲ ಏನು ಸರ್ಕಾರಿ ಕ್ಯಾಮ್ರಾಗಳು ಅವಾಗ ಆಫ್ ಆಗಿದ್ದು, ಬದಲಾಗಿ ಖಾಸಗಿ ಸುದ್ದಿವಾಹಿನಿಯ ಕ್ಯಾಮ್ರಾಗಳು ಆನ್ ಆಗಿದ್ದು. ಅದೇ ಒಂದು ಆಡಿಯೋವನ್ನು ಇಟ್ಕೊಂಡು ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರನ್ನ ವಿಡಿಯೋನ ಬಿಡುಗಡೆ ಮಾಡಿರುವಂಥದ್ದು. ಇವತ್ತಷ್ಟೇ ಬೆಳಿಗ್ಗೆ ಸಚಿವ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಸಿಟಿ ರವಿಯವರಿಗೆ ಕ್ಲೀನ್ ಚೀಟ್ ಕೊಡುವ ಕೆಲಸವನ್ನು ಮಾಡಿದರು. ಆ ಕಾರಣಕ್ಕೆ ಇವತ್ತು ಮಾಧ್ಯಮಗಳ ಎದುರು ಬಂದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಬಳಿ ಇದ್ದಂಥ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂಥದ್ದು. ಸಿಟಿ ರವಿಯವರು ಅದರಲ್ಲಿ
ಮಾತುಗಳಲ್ಲಿ ಸ್ಪಷ್ಟವಾಗಿ ಆ ಪದವನ್ನು ಬಳಸಿದ್ದು ಇರುವಂಥದ್ದು. ಅದ್ರ ಜೊತೆಗೆ ರಾಹುಲ್ ಗಾಂಧಿಗೆ ಆಡಿರ್ತಕ್ಕಂಥ ಮಾತುಗಳು ಇರುವಂಥದ್ದು. ಹೀಗಾಗಿ ಸಿ.ಟಿ. ಬಸವರಾಜ ಹೊರಟ್ಟಿಗೆ ಈ ಕಾರಣಕ್ಕೆ ನಾನು ಮತ್ತೊಮ್ಮೆ ಸಭಾಪತಿ ಬಸವರಾಜ ಹೊರಟ್ಟಿಗೆ ಭೇಟಿ ಆಗ್ತೀನಿ, ದೂರನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ನೀಡುವಂಥದ್ದು. ಅದ್ರ ಜೊತೆಗೆ ಸಿ.ಟಿ. ರವಿ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಸಭಾಪತಿ ಅವರು ಇವತ್ತು ಬೆಳಿಗ್ಗೆ ನೀಡಿರ್ತಕ್ಕಂಥ ಹೇಳಿಕೆ ಬೆನ್ನಲ್ಲೇ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಮಾಧ್ಯಮಗಳ ಎದುರು ಬಂದು ಸಿ.ಟಿ. ರವಿ ವಿರುದ್ಧ ಹರಿಹಾಯ್ದಿರುವಂಥದ್ದು. ವೀಣಾ, ಯಾವಾಗ ಭೇಟಿ ಆಗ್ತಾರಂತೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್? ಅನಿಲ್, ದಿನ 26, 27ರಂದು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇರುವ ಹಿನ್ನೆಲೆಯಲ್ಲಿ 27ರ ನಂತರ ನಾನು 28ರ ನಂತರ ನಾನು ಸಭಾಪತಿಯವರಿಗೆ ಭೇಟಿ ಆಗ್ತೀನಿ ಅಂತೇಳಿ ಸಚಿವರ ಆಪ್ತ ಮೂಲಗಳು ತಿಳಿಸ್ತಿರುವಂಥದ್ದು. ಬಳಿಕ ಇದರ ಕಾನೂನು ಹೋರಾಟವನ್ನು ಕೂಡ ನಾನು ನಿರಂತರವಾಗಿ ಮಾಡ್ತೀನಿ. ಯಾಕಂತಂದರೆ ಸಿ.ಟಿ. ರವಿಯವರ ಆಡಿದ ಮಾತುಗಳು ನನ್ನ ಮನಸ್ಸಿಗೆ ಸಾಕಷ್ಟು ನೋವನ್ನು ಮಾಡಿದ್ದಾವೆ. ಈ ಕಾರಣಕ್ಕೆ ನಾನು ನೊಂದು ಮನೆಯಲ್ಲಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ಸಿ.ಟಿ. ರವಿ ಹಾಗೂ BJP ನಾಯಕರಿಗೆ ಹೆದರಿ ಮನೆಯಲ್ಲಿ ಕುಂತಿರಲಿಲ್ಲ. ಹೀಗಾಗಿ ಈ ಒಂದು ವಿಷಯ ನನ್ನ ವಿರುದ್ಧ ಆಡಿರ್ತಕ್ಕಂಥ ಮಾತು ಎಲ್ಲ ಇಡೀ ರಾಜ್ಯದ ಮಹಿಳೆಯರಿಗೆ ಅಪಮಾನ ಮಾಡುವ ಕೆಲಸವನ್ನು ಸಿ.ಟಿ. ರವಿಯವರು ಮಾಡಿದ್ದಾರೆ. ಹೀಗಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ, ಸಭಾಪತಿಯವರಿಗೂ ಕೂಡ ದೂರನ್ನು ಕೊಡ್ತೀನಿ, ಅದರ ಜೊತೆಗೇ BJP ಹೈಕಮಾಂಡ್ ನಾಯಕರಿಗೂ ಕೂಡ ದೂರ ಕೊಡ್ತೀನಿ ಅಂತೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ವೀಣಾ, ಎಸ್ ಅನಿಲ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೋ ವಿಡಿಯೋ ಮುಖಾಂತರವಾಗಿ ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ. ಅಲ್ಲಿ ಸದನದಲ್ಲಿ ಬಳಕೆ ಮಾಡಿದಂತಹ ಒಂದು ಪದ, ಇದಕ್ಕೆ ಸಿ.ಟಿ. ರವಿ ಅವರು ಮೊನ್ನೆನೇ ಹೇಳಿದ್ರು, ನಾನು ಅಂತಹ ಯಾವುದೇ ಪದವನ್ನ ಬಳಕೆ ಮಾಡಿಲ್ಲ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಭಾವಿಸಿದ್ರೋ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ಸೊ ಈಗ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಿ.ಟಿ. ರವಿ ಆಗಿರಬಹುದು ಅಥವಾ BJPಯ ನಾಯಕರಾಗಿರ್ಬೋದು, ಏನು ಹೇಳ್ತಾ ಇದ್ದಾರೆ? ಅವ್ರ ರಿಯಾಕ್ಷನ್ ಏನಾದರೂ ಸಿಕ್ಕಿದೆಯಾ? ಹೌದು ವೀಣಾ, ಡಿಸೆಂಬರ್ 19ರಂದು ನಾವು ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿದ್ವಿ. ಅವತ್ತು ಪ್ರಕರಣ ಹೊರಗೆ ಬರ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರು ಹಾಕುತ್ತಾ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಚೇಂಬರ್ಗೆ ಹೋದರೆ, ಮತ್ತೊಂದು ಕಡೆ ಸಿ.ಟಿ. ರವಿ ಅವರು ಹೊರಗೆ ಮಾಧ್ಯಮಗಳು, ಅದರಲ್ಲೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೊದಲು ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನಾನು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಪದವನ್ನು ಬಳಸಿಲ್ಲ. ಬದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನನಗೆ ಕೊಲೆಗಾರ ಅಂದಿದ್ದಾರೆ. ಆ ಕೊಲೆಗಾರ ಅನ್ನೋಕ್ಕೆ ಹಕ್ಕೇನಿದೆ ಅವರಿಗೆ, ನಾನು ಕೊಲೆ ಮಾಡಿದ್ದೀನ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಈಗ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಿ.ಟಿ. ರವಿ ಅವರು ಆಡಿರ್ತಕ್ಕಂತಹ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ BJP ವಲಯದಲ್ಲಿ ಅಥವಾ ರಾಜ್ಯದಲ್ಲಿ ಈ ಒಂದು ಆ ವಿಡಿಯೋ ಏನಿದೆ ಸಂಚಲನವನ್ನು ಮೂಡಿಸಿರುವಂಥದ್ದು. ಇಷ್ಟು ದಿನಗಳ ಕಾಲ BJPಯ ನಾಯಕರು, ಅದರಲ್ಲೂ ಆರ್ ಅಶೋಕ್ ಆಗಿರ್ಬೋದು, BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು, ಎಲ್ಲ ನಾಯಕರು, ಅದರಲ್ಲೂ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು, ನಂದೇ ಸಮುದಾಯದಂತಹ ಯತ್ನಾಳ್ ಹಾಗೂ ಅರವಿಂದ್ ಬೆಲ್ಲದವರು ಕೂಡ ಸಿ.ಟಿ. ರವಿ ಬೆನ್ನಿಗೆ ನಿಂತಿದ್ದು ನನಗೂ ಬಹಳಷ್ಟು ನೋವಾಗಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಇವತ್ತು ವಿಡಿಯೋ ಏನು ಬಿಡುಗಡೆಯಾಗಿದೆ ಅದಕ್ಕೆ ಪ್ರತಿಕ್ರಿಯೆ BJPಯಿಂದ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಆ ಕುತೂಹಲನ ಮೂಡಿಸಿರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ಸಿ.ಟಿ. ರವಿ ಪರವಾಗಿ ಸಮರ್ಥನೆಯನ್ನು ಮಾಡ್ಕೋತಾ ಇದ್ರು, ಸಿ.ಟಿ. ರವಿ ಅಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ರು. ಯಾಕಂದರೆ ಅವತ್ತೇ ಚಲವಾದಿ ಪ್ರತಿಪಕ್ಷ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಸದನದಲ್ಲೇ ಇದ್ರು. ಅಂಥ ಸಂದರ್ಭದಲ್ಲೂ ಕೂಡ ಅವರು ಅಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದರು. ಈಗ ಈಗ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು, 2 ಪ್ರತ್ಯೇಕ ವಿಡಿಯೋಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಈಗ BJPಯ ನಾಯಕರ ಪ್ರತಿಕ್ರಿಯೆ ಯಾವ ರೀತಿ ಇರ್ತಾವೆ ಅನ್ನೋದು ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು. ಜೊತೆಗೆ ಸ್ವತಃ ಸಿ.ಟಿ. ರವಿ ಅವರ ರಿಯಾಕ್ಷನ್ ಯಾವ ರೀತಿ ಇರ್ತೈತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ವೀಣಾ, ಇದರ ಜೊತೆಗೆ ಅನಿಲ್, ಕ್ಷೇತ್ರದ ಜನ ಏನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಎಸ್, ಒಂದು ಕಡೆ ಪದ ಬಳಕೆ ಆಗಿರುವಂತಹ ವಿಚಾರ ಇರ್ಬೋದು, ಅದಾದ ನಂತರ ಸದನದಲ್ಲಿ ಆದಂತಹ ಎಲ್ಲ ಹೈಡ್ರಾಮಾ, 2 ದಿನಗಳ ಹೈಡ್ರಾಮಾ, ಎಲ್ಲದರ ಬಗ್ಗೆ ಆ ಕ್ಷೇತ್ರದ ಜನ ಹೇಳುವಂಥದ್ದೇನು? ವಿನಾ ಕಳೆದ 26 ವರ್ಷಗಳಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾರ್ವಜನಿಕ ಜೀವನದಲ್ಲಿರುವಂಥದ್ದು. 2018ರಿಂದ 2 ಬಾರಿ ಈಗ ಶಾಸಕರಾಗಿ ಸಚಿವರು ಕೂಡ ಆಗಿರುವಂಥದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು 2 ದಿನಗಳ ಹಿಂದಷ್ಟೇ ಬೆಳಗಾವಿ ಶಿಪ್ಯಾರ್ಡ್ ಮೈದಾನದಿಂದ DC ಕಚೇರಿವರೆಗೂ ಪ್ರತಿಭಟನೆಯನ್ನು ನಡೆಸಿದರು. ಬಳಿಕ ಸಿ.ಟಿ. ರವಿ ಅವರನ್ನು ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿ ರಾಷ್ಟ್ರಪತಿಯವರಿಗೂ ಕೂಡ ಪತ್ರವನ್ನು ಬರೆದಿರುವಂಥದ್ದು, ರಾಜ್ಯಪಾಲರು ಕೂಡ ಪತ್ರವನ್ನು ಬರೆದಿರುವಂಥದ್ದು. ಅದರ ಜೊತೆಗೆ BJP ನಾಯಕರಿಗೂ ಕೂಡ ಪತ್ರವನ್ನು ಮಾಡಿ DC ಮೂಲಕ ಮನವಿ ಸಲ್ಲಿಸುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸಿ.ಟಿ. ರವಿ ಬಳಸಿದ ಪದವನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಗ್ರಾಮೀಣ ಕ್ಷೇತ್ರ ಜನ ಅಷ್ಟೇ ಅಲ್ಲ, ಇಡೀ ದೇಶದ ಜನರೇ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗ್ರಾಮೀಣ ಕ್ಷೇತ್ರದ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಜನರು ಕೂಡ ಹೆಬ್ಬಾಳ್ಕರ್ ಬೆನ್ನಿಗೆ ಇದ್ದಾರೆ. ಆದರೆ 2 ದಿನಗಳ ಹಿಂದಷ್ಟೇ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ನೀಡುವ ಕೆಲಸವನ್ನು ಮಾಡಿದರು. ಈ ಒಂದು ಪ್ರಕರಣ ಏನಿದೆ ಇಲ್ಲಿಗೆ ಮುಗಿಸೋದು ಉತ್ತಮ ಅನ್ನುವಂತಹ ಸಲಹೆಯನ್ನು ಇಬ್ಬರು ನಾಯಕರಿಗೂ ಸತೀಶ್ ಜಾರಕಿಹೊಳಿ ನೀಡಿದರು. ಆದರೆ ಎಲ್ಲೊಂದು ಕಡೆ ಗ್ರಾಮೀಣ ಕ್ಷೇತ್ರದ ಜನರು ಕೂಡ ಸಚಿವ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿರುವಂಥದ್ದು. ಇತ್ತ ಸಿ.ಟಿ. ರವಿ ವಿರುದ್ಧ ಕಾನೂನು ಹೋರಾಟ ಮಾಡೋಕ್ಕೂ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಜ್ಜಾಗಿರುವಂಥದ್ದು. ವೀಣಾ, ಎಸ್, ಮತ್ತೊಂದು ಕಡೆ BJPಯು ಕೂಡ ಹೋರಾಟ ಮಾಡೋದಕ್ಕೆ ಮುಂದಾಗಿದೆ. ಸಿ.ಟಿ. ರವಿಯವರಂತಹ ಪದ ಬಳಕೆನೇ ಮಾಡಿಲ್ಲ,
ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತೆಲ್ಲ ಆರೋಪ ಮಾಡಿ ಬೆಳಗಾವಿ ಜಾಥಾಕ್ಕೂ ಕೂಡ ಬಿಜೆಪಿ ನಿರ್ಧಾರವನ್ನ ಮಾಡಿರುವಂಥದ್ದು ಅನಿಲ್. ಅದಕ್ಕೂ ಮುನ್ನ ಈಗ ವಿಡಿಯೋ ರಿಲೀಸ್ ಆಗಿದೆ. ಸೊ ಈ ವಿಡಿಯೋ ರಿಲೀಸ್ನ ಮುಖಾಂತರ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು? ನೋಡಿ ವಿನಾ, ಡಿಸೆಂಬರ್ 19ರಂದು ಸುವರ್ಣಸೌಧದಿಂದ ಸಿಟಿ ರವಿ ಅವರನ್ನ ಬಂಧಿಸಿ ನೇರವಾಗಿ ಕಾಣಾಪುಟ್ಟಾಣಿಗೆ ಕರೆದೊಯ್ಯಲಾಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ನಡೆಸಿಕೊಂಡಿದ್ದ ರೀತಿಯ ವಿರುದ್ಧ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಅಸಮಾಧಾನ ಹೊರಹಾಕಿದ್ರು. ಆರ್ ಅಶೋಕ್ ಅವರು ಪೊಲೀಸ್, ನಾನು ಕೂಡ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನೀವು ನಡೆದುಕೊಳ್ತಿರುವ ರೀತಿ ಸರಿಯಲ್ಲ ಅನ್ನುವಂತಹ ಕೆಟ್ಟ ಪದಗಳನ್ನು ಬಳಸಿ ಪೊಲೀಸರ ವಿರುದ್ಧ ಹರಿಹಾಯುವ ಕೆಲಸವನ್ನು ಕೂಡ ಆರ್ ಅಶೋಕ್ ಅವರು ಮಾಡಿದರು. ಅವತ್ತೇ ಬಿಜೆಪಿ ಕೂಡ ನಾಯಕರು ಒಂದು ಘೋಷಣೆ ಮಾಡಿದರು. 26-27 ಬೆಳಗಾವಿಯಲ್ಲಿ ಶತಮಾನೋತ್ಸವ, ಏನು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾರ್ಯಕ್ರಮ ಶತಮಾನೋತ್ಸವ ಇದೆ. ಅವತ್ತು ನಾವು ಬೆಳಗಾವಿ ಬಂದ್ ಕರೆ ಕೊಡ್ತೀವಿ ಅಂತೇಳಿ ಹೇಳಿರುವಂಥದ್ದು, ಸವಾಲನ್ನು ಹಾಕುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿರುವಂಥದ್ದು. ಇವತ್ತು ಈ ಎಲ್ಲ ಬೆಳವಣಿಗೆ ಸಂಬಂಧಪಟ್ಟಂಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅದರ ಜೊತೆಗೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಸ್ವಚ್ಛ ಬಾಯಿಯನ್ನು ಇಟ್ಟುಕೊಂಡು, ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ಬೆಳಗಾವಿ ಬರೋರಿಗೆ ನಾನು ಮೋಸ್ಟ್ ವೆಲ್ಕಮ್ ಅನ್ನುವಂತಹ ಹೇಳಿಕೆಯನ್ನು ಯಾರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟರೆ, ನಾನು ಪ್ರತಿಭಟನೆ ನಡೆಸೋಕೆ ಇದು ಐತಿಹಾಸಿಕ ಕಾರ್ಯಕ್ರಮ, ನಾನಿನ್ನೂ ಸತ್ತಿಲ್ಲ, ಜೀವಂತವಾಗಿದ್ದೀನಿ, KPCC ಅಧ್ಯಕ್ಷನಾಗಿದ್ದೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಬಿಜೆಪಿ ನಾಯಕರಿಗೆ ಡಿ.ಕೆ ಶಿವಕುಮಾರ್ ಅವರು ಕೊಡುವ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ ಅವರು ಕೂಡ ಬಿಜೆಪಿ ನಾಯಕರು ನಾವು ಪ್ರತಿಭಟನೆ ನಡೆಸ್ತೀವಿ, ಬೆಳಗಾವಿ ಬಂದ್ ಕರೆ ಕೊಡ್ತೀವಿ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ರೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಪರೋಕ್ಷ ಸಂದೇಶ ರವಾನಿಸುವ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಿರುವಂಥದ್ದು ವೀನಾ. ಎಸ್ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.